ಒಂದೇ ಒಂದ್ ನಿಮಿಷ, ಕಾವು ಬಗ್ಗೆ ಹೇಳಕ್ಕಿಂತ ಮುಂಚೆ ಗಿಲ್ಲಿ ನೀ ಏನ್ ಸಂಪಾದನೆ ಮಾಡಿದೆ ಅಂತ ಕೇಳ್ತಿದ್ಯಲ್ಲ, ಆಕ್ಚುಲಿ ಒಂದು ಮಗುಗೆ ತುಂಬಾ ಹುಷಾರಿಲ್ಲ. ಆ ಮಗುಗೆ ನಿನ್ನ ನೋಡೋಂತ ಒಂದು ಆಸೆ, ಅವ್ರ ತಾಯಿ ಫೋನ್ ಮಾಡಿದ್ದಾರೆ. ಇಲ್ಲಿದೆ ನೋಡು ಆ ಮಗು. ಮಗ ಚೆನ್ನಾಗಿದ್ಯಪ್ಪ? ಇಲ್ಲಿ ಪಪ್ಪು ನೋಡಿಲ್ಲಿ, ಊಟ ಮಾಡ್ದ? ಊಟ ಆಯ್ತಪ್ಪ? ಊಟ ಊಟ ಬರ್ತೀನಿ ಕಣಪ್ಪ, ಮನೆಗೆ ಬರ್ತೀನಿ. ಅಮ್ಮ ಬರ್ತೀನಿ, ಮನೆಗೆ ಬರ್ತೀನಿ. ಮಗ ನೋಡ್ಕ ಬರ್ತೀನಿ ಮನೆಗೆ. ಅಳ್ಬೇಡ ಅಕ್ಕ. ಅವರು ತುಂಬಾ ಕಣ್ಣೀರ್ ಹಾಕ್ತಾ ಇದ್ದಾರೆ ಆ ತಾಯಿ. ಆ ಮಗುಗೆ ತುಂಬಾ ಹುಷಾರಿಲ್ಲ, ಬಟ್ ಆ ಹುಷಾರಿಲ್ದಿರೋ ಮಗುಗೂ ಕೂಡ ಗೊತ್ತಿರುವಂತಹ ಒಂದು ಹೆಸರು ಈಗ ಅಂದ್ರೆ ಅದು ಗಿಲ್ಲಿ. ಅದೇನೋ ಅಕ್ಕ, ಈಗ ನನಗಿದೆಲ್ಲ ನೋಡ್ತಾ ಇದ್ರೆ ನಾನು ಜೋರಾಗಿ ಹತ್ಬಿಡುವ ಅನ್ಸುತ್ತೆ. ಎಳ ಬರುದಿಲ್ಲ, ಅದೇ ಬೇಜಾರು ನನಗೆ. ಎಷ್ಟು ಅಳಬೇಕು ಅನ್ಕೇನೆ ಎಳ ಬರುದಿಲ್ಲ. ನೋಡ್ರಿ, ನಾನು ಅಳಬೇಕು ಅಂತ ಅನ್ಕೇನೆ ನಗಾಡ್ತಾ ಇದ್ದೀರಿ ನೀವು. ಅಂದ್ರೆ ನಮ್ಮ ಅಕ್ಕನಿಗೆ ನಾನು ಅಳುದ್ ನೋಡಕ್ಕೆ ಇಷ್ಟ ಇಲ್ಲ, ಯಾವಾಗ್ಲೂ ನಗಾಡ್ತಾ ಇರ್ಬೇಕಲ್ವಕ್ಕ? ಕರೆಕ್ಟ್ ಗಿಲ್ಲಿ, ಕರೆಕ್ಟ್. ಗಿಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಯಾಕಂದ್ರೆ ಎಲ್ರಿಗೂ ನಗು ತಂದು ಕೊಟ್ಟಂತಹ ನಗು ಅದು. ಇವತ್ತಿನ ದಿನ ಎಷ್ಟೋ ಜನಕ್ಕೆ ಎಷ್ಟೋ ಟೆನ್ಷನ್ ಇರ್ತಿತ್ತು, ಆ 3-4 ತಿಂಗಳು ಎಲ್ಲರ ಮನಸ್ಸುಗಳಿಗೆ ನಗು ತಂದು ಕೊಟ್ಟಿರುವಂತಹ ಗಿಲ್ಲಿ, ನೀನು ಕೂಡ ಯಾವಾಗ್ಲೂ ಚೆನ್ನಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೆಕ್ಸ್ಟ್ ಏನ್ ಮಾತಾಡೋಣ ಗಿಲ್ಲಿ? ಇನ್ನೇನಕ್ಕ ಮಾತಾಡ, ನನಗೂ ಹುಷಾರಿಲ್ಲ, ನನಗೂ ಗಂಟ್ಲು ನೋವು, ಜ್ವರ. ಹಾಸ್ಪಿಟ್ಲಿಗೆ ತೋರಿಸ್ಕೊ ಬಂದೆ ಕಲಕ. ಅವನಿಗೆ ಭಯ, ಎಲ್ಲಿ ನಾನು ಗಿಲ್ಲಿ ಒಂದೆರಡು ಮಿಮಿಕ್ರಿ ಮಾಡು ಅಂತ ಹೇಳ್ಬಿಡ್ತೀನಿ. ಬೇಡ ಕಲಕ, ಮಿಮಿಕ್ರಿ ಮಾತ್ರ ಮಾಡೋದ ಕಲೆ. ಆಮೇಲೆ ನಿಮ್ ಮಿಮಿಕ್ರಿನೇ ಮಾಡ್ಬೇಕಾಯ್ತದೆ. ಗಿಲ್ಲಿ ಹಂಗ್ ಮಾಡ್ತಾರೆ. ಓಕೆ, ಕಿಶೋರ್ ಸರ್, ನಿನ್ ಫೇವ್ರೆಟ್ ಕಿಶೋರ್ ಸರ್. ಅಲಕ್ಕೆ ನಿಮ್ಮನ್ ಮಾಡಿದ್ರೆ ಬೇಕಾದ್ರೆ ಸಮಸ್ಯೆ ಬಿಡ್ತೀರಿ. ಕಿಶೋರ್ ಸರ್ದ್ ಮಾಡಿ ಅವ್ರು ಫೋನ್ ಮಾಡಿತ್ತೀರೀಗ. ಯಾಕ್ರೂ ಬೇಕು ಇದೆಲ್ಲ ನಿಮ್ಗೆ? ಇಲ್ಲ, ಕಿಶೋರ್ ಸರ್ಗೆ ಸ್ವಲ್ಪ ಕಂಡು ಕಟ್ಕೊಬಿಟ್ಟೈತೆ, ಬೇಜಾರಾಗ್ಬೇಡ್ರಿ. ನೆಕ್ಸ್ಟ್ ಟೈಮ್ ಅನ್ನಕ್ಕೆ ಚೆನ್ನಾಗಿ ಮಾಡ್ತಾರೆ. ನೀ ಅದೊಂದು ಮಾಡ್ತಿದ್ಯಲ್ಲ, ಅದು ಮಾಡ. ನಮ್ಮೂರು ಹುಡುಗ ನಿಜವಾಗ್ಲು ನಮ್ಮವ್ರಿಗೆ ಇಲ್ಲಿ ಸಖತ್ ಖುಷಿ ಆಯ್ತದೆ. ಇಲ್ಲಿ ಯಾರು ಅಂತ ನೀವು ಕಂಡು ಹಿಡಿಬೇಕು. ಕನಕಪುರ ಸ್ಟೇಜ್ ಅಲ್ಲಿ ಬಂದು ಈ ತರ ಆಕ್ಟಿಂಗ್ ಮಾಡಿರೋದು ಸಖತ್ ಖುಷಿ ಆಯ್ತದೆ. ಒಳ್ಳೇದಾಗ್ಲಿ. ಯಾರಿದು ಗೊತ್ತಿಲ್ವಾ? ಹೆಂಗ್ ಗೊತ್ತಾಯ್ತದೆ? ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರ್. ನಿಮ್ಗೆ ಹೆಂಗ್ ಗೊತ್ತಾಯ್ತದೆ? ನೀವ್ ಹೆಂಗ್ ಕಂಡಿದ್ದೀರಾ? ಖುಷಿ ಆಯ್ತು ಕನಕ. ಈಗ ನಮ್ಮ ನೆಚ್ಚಿನ ಗಿಲ್ಲಿಗೆ ಒಂದು ಪ್ರೀತಿಯ ಸನ್ಮಾನ. ಗಿಲ್ಲಿ ಒಂಚೂರು ಮುಂದೆ ಬಾ, ಇಲ್ಲಿ ಲೈಫಲ್ಲಿ ಇಷ್ಟು ಮುಂದೆ ಬಂದಿದ್ದ. ಲೈಫಲ್ಲಿ ತುಂಬಾ ನೀವು ಮುಂದೆ ಕಳಿಸ್ಬಿಟ್ಟಿದ್ದೀರ ಕನಕ. ಇಲ್ಲ ಇಲ್ಲ, ಅವರು ನಾಳೆ ಬರ್ತಾರೆ, ಕಾವು ಅವ್ರು ನಾಳೆ ಬರ್ತಾರೆ. ಅವಾಗ ಗಿಲ್ಲಿ 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 ಏನ್ರಿ? ಗಿಲ್ಲಿ ನಟ ತಮ್ಮ ಕೋರಿಕೆಯ ಮೇರೆಗೆ ಕನಕೋತ್ಸವ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಕನಕೋತ್ಸವ ವೇದಿಕೆ ಪರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತ್ಕೋ